ಬರೀ ಜೈಲಿಗೆ ಹಾಕಿದ್ವಿ, ನಾಳೆ ಜಾಮೀನು ತೊಗೊಂಡ್ರು ಹೊರಗಡೆ ರಾಜಾರೋಷವಾಗಿಲ್ಲ. ಯಾಕಂದ್ರೆ ನಾನು ಈ ಹೋರಾಟ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಮಗಳನ್ನು ಒಬ್ಬೇಕೆ ಮಗಳು, ಅಕ್ಕಿನ ಹುಲಿಯಾಗಿ ಬೆಳೆಸಿದ್ದೆ ನಾನು. ಗಂಡು ಮಗಳಂತೆ ಹುಡುಗ ಅಂತ ತಿಳ್ಕೊಂಡು ನಾನು ಬೆಳೆಸಿದ್ದೆ. ಅಕ್ಕಿ ಇವತ್ತು ನೋಡ್ರಾಗ ಅಂಥ ಉಕ್ಕಿನ ಮೇಳೆ ಇದ್ಲಕ್ಕಿ. 15 ಆಗಸ್ಟಿಗೆ ಹುಟ್ಟಿದ್ಲಕ್ಕಿ. ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿವಸದಿಂದ ಹುಟ್ಟಿದಂಥ ಹುಡುಗಿ ಆ ಥರ ಬೆಳೀತಾ ಇದ್ಲು. ಅಕ್ಕಿನ ಆ ಜಾಲದಾಗ ಸಿಗಿಸ್ಬೇಕಂತ ಏನು ಪ್ರಯತ್ನ ಪಟ್ಟರಲ್ಲ, ಆ ಒಂದು ದೊಡ್ಡ ಜಾಲ ಇದೆ. ಅದು ಕಾಲೇಜ್ ಲೈಫ್ನಾಗ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆ ಎಲ್ಲ ಇನ್ಸ್ಟಿಟ್ಯೂಟ್ದಾಗೂ ಆಧಾರ ಅಂತವ್ರು. ಅವ್ರನ್ನ ಸರಿಯಾಗಿ ತನಿಖೆ ಮಾಡಬೇಕು. ಮತ್ತೆ ಬೇರೆ ಕೂಡ ಆಗಬಾರ್ದು. ಎಲ್ಲ ವಿದ್ಯಾರ್ಥಿಗಳು ನನ್ನ ಮಕ್ಕಳು. ಈಗ ನಿನ್ನೆ ಬಿಜೆಪಿ ಅವ್ರ ಮುಂದೆ ಹೇಳಿದ್ರು, ನಮ್ಮ ತಂದೆ CBIಗೆ ಡಿಮ್ಯಾಂಡ್ ಮಾಡಿದ್ದಾರೆ, ನಾವು ಕೂಡ ಬಿಜೆಪಿಯಿಂದ ಡಿಮ್ಯಾಂಡ್ ಮಾಡ್ತೀವಿ CBIಗೆ ಅಂತೇಳಿ. ಈಗ ರಾಜ್ಯ ಸರ್ಕಾರ CBIಗೆ ವಹಿಸಿಲ್ಲ, CID ಕೊಟ್ಟಿದೆ. ಇದು ನಿಮಗೆ ತೃಪ್ತಿನಾ? ಈಗ ಪ್ರಾಥಮಿಕ ಹಂತವಾಗಿ ನನಗೆ ಲೋಕಲ್ ಕಮಿಷನರ್ ಮಾಡಬೇಕಾಯ್ತು ಈ ಕೆಲಸ. ನನಗೆ ತ್ವರಿತಗತಿಯಲ್ಲಿ ಎಲ್ಲ ಆ್ಯಕ್ಷನ್ ಆಗಬೇಕಾಯ್ತು. ಎಲ್ಲರೂ ಅರೆಸ್ಟ್ ಮಾಡಬೇಕಾಯ್ತು. ಅವರು ಒಬ್ಬನೇ ಅರೆಸ್ಟ್ ಮಾಡಿ ಉಳುಕಿದವರಿಗೆಲ್ಲ ರಾಜಾರೋಷವಾಗಿ ಅಡ್ಡಾಡಕ್ಕೆ ಕೊಟ್ಟಿದ್ದರು. ಅದರಿಂದ ನನಗೆ ಅಸಮಾಧಾನ ಆಗಿದೆ. ನನಗೆ ಇಮಿಡಿಯೇಟ್ಲಿ ಇಂಟೆಲಿಜೆನ್ಸಿ ರಿಪೋರ್ಟ್ ಇತ್ತು, ಮಾಧ್ಯಮದಿಂದ ಎಲ್ಲ ತಿಳ್ಕೊಂಡಿದ್ದೆ. ಎಲ್ಲರೂ ರೀತಿಯಿಂದ ನನಗೆ ಸಕಲವಾದ ಮಾಹಿತಿ ಇರೋದ್ರಿಂದ ನಾನು ಒತ್ತಾಯ ಮಾಡ್ತಿದ್ದೆ ಕಮಿಷನರ್ಗೆ, ಯಾವುದೇ ರೀತಿಯಿಂದ ಕೈ ಕಟ್ಕೊಂಡು ಕುಂತು ಯಾರ್ದೋ ಕೈ ಗೊಂಬೆಯಾಗಿ ಕೆಲಸ ಮಾಡತ್ತಿದ್ರು. ನನಗೆ ಅವ್ರಿಗೆ ಡಿಮಾಂಡ್ ಮಾಡಿದ್ದೆ, ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಅಗದಿ ದಕ್ಷ ಅಧಿಕಾರಿ ಬೇಕು, ದಕ್ಷ ಕಮಿಷನರ್ ಬೇಕು ಅಂತ ಡಿಮಾಂಡ್ ಇಟ್ಟಿದ್ದೆ. ಅದ್ರ ಜೊತೆಗೆ CID ಅಲ್ಲ CBI ಅಥವಾ ಇದಕ್ಕೆ CID ಕೊಡುವಂತೆ ನನ್ನ ಡಿಮಾಂಡ್ ಇತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.